ಜೀವನದಲ್ಲಿ ಎಲ್ಲರೂ ಗೆಲ್ಲಬೇಕು ಅಂತ ಆಸೆ ಇರುತ್ತೆ. ಆದರೆ ಗೆಲ್ಲೋದು ಎಲ್ರಿಗೂ ಸಿಗೋದಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ತುಂಬ ಜನ ಮಧ್ಯದಲ್ಲಿ ಬಿಡ್ತಾರೆ. ಒಂದ್ಸಲ ಸೋತರು, ಎರಡನೇ ಸಲ ಪ್ರಯತ್ನ ಮಾಡೋದಕ್ಕೆ ಹೆದರ್ತಾರೆ. ಆದರೆ ನಿಜವಾದ ಗೆದ್ದವ್ರು ಯಾರು ಗೊತ್ತಾ? ಎಷ್ಟೇ ಸಲ ಸೋತರು ಮತ್ತೆ ಎದ್ದವರು. ಗೇಮ್ ಇರಲಿ, ಜೀವನ ಇರಲಿ, ಒಂದೇ ರೂಲ್: ನೆವರ್ ಗಿವ್ ಅಪ್. ನೀನು ಗೇಮ್ ಆಡ್ತಿದ್ದಾಗ ಒಂದು ಶಾಟ್ ಮಿಸ್ ಆಗ್ಬೋದು, ಒಂದು ಮ್ಯಾಚ್ ಲೂಸ್ ಆಗ್ಬೋದು. ಆದರೆ ಅದು ಅಂತ್ಯ ಅಲ್ಲ, ಅದು ಒಂದು ಲೆಸನ್. ಅದು ನಿನ್ನ ನೆಕ್ಸ್ಟ್ ವಿನ್ಗೆ ಪ್ರಿಪರೇಷನ್. ಒಂದಿನದಲ್ಲಿ ಯಾರೂ ಪ್ರೋ ಆಗೋದಿಲ್ಲ. ಪ್ರಾಕ್ಟೀಸ್, ಪೇಷನ್ಸ್, ಕನ್ಸಿಸ್ಟೆನ್ಸಿ ಇದರಿಂದ ಮಾತ್ರ ಸಕ್ಸಸ್ ಬರುತ್ತೆ. ನೀನಿವತ್ತು ಸ್ಟ್ರಗಲ್ ಮಾಡ್ತಿದ್ದೀಯಾ? ವ್ಯೂಸ್ ಬರ್ತಿಲ್ವಾ? ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಿಲ್ವಾ? ಪರವಾಗಿಲ್ಲ, ಕಂಟಿನ್ಯೂ ಮಾಡು. ಯಾಕಂದರೆ ಒಂದು ದಿನ ಅದೇ ಸ್ಟ್ರಗಲ್ ನಿನ್ನ ಸ್ಟ್ರೆಂತ್ ಆಗ್ತದೆ. ನಿನ್ನ ಮೇಲೆ ನಿನಗೆ ಡೌಟ್ ಇರಬಾರ್ದು. ಜನರು ಡೌಟ್ ಮಾಡ್ತಾರೆ, ಆದರೆ ನೀನು ನಿನ್ನ ಮೇಲೆ ಬಿಲೀಫ್ ಇಟ್ಕೊಂಡ್ರೆ ಸಾಕು. ನೀನಿವತ್ತು ಸ್ಮಾಲ್ ಕ್ರಿಯೇಟರ್ ಆಗಿರ್ಬೋದು, ಆದರೆ ನಾಳೆ ದೊಡ್ಡ ಇನ್ಫ್ಲೂಯೆನ್ಸರ್ ಆಗ್ಬೋದು. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು: ಕನ್ಸಿಸ್ಟೆನ್ಸಿ. ಪ್ರತಿ ದಿನ ಸ್ವಲ್ಪ ಇಂಪ್ರೂವ್ ಆಗು. ಪ್ರತಿ ವಿಡಿಯೋ ನೆಕ್ಸ್ಟ್ ಲೆವೆಲ್ ಇರಬೇಕು. ರಿಮೆಂಬರ್, ಸ್ಲೋ ಪ್ರೋಗ್ರೆಸ್ ಇಸ್ ಸ್ಟಿಲ್ ಪ್ರೋಗ್ರೆಸ್. ಯಾರಾದರೂ ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಅವ್ರಿಗೆ ಪ್ರೂವ್ ಮಾಡಬೇಕು ಅಂತ ಬೇಡ, ನಿನ್ನ ಡ್ರೀಮ್ಗೆ ಪ್ರೂವ್ ಮಾಡು. ಗೇಮ್ನಲ್ಲಿ ಲಾಸ್ಟ್ ಝೋನ್ನಲ್ಲಿರೋದ್ರಂತೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಆದರೆ ಕಾಮ್ ಆಗಿದ್ರೆ ವಿನ್ ನಿಂದೆ. ಹಾಗೆ ಜೀವನದಲ್ಲೂ ಪ್ರಾಬ್ಲಮ್ಸ್, ಫೇಲಿಯರ್, ಸ್ಟ್ರೆಸ್ ಎಲ್ಲವೂ ಬರುತ್ತೆ. ಆದರೆ ನೀನು ಸ್ಟ್ರಾಂಗ್ ಆಗಿದ್ರೆ ಯಾವುದೂ ನಿನ್ನನ್ನು ತಡೆಯೋದಿಲ್ಲ. ಸೊ ಗೈಸ್, ನೆವರ್ ಸ್ಟಾಪ್ ಟ್ರೈಯಿಂಗ್, ನೆವರ್ ಸ್ಟಾಪ್ ಬಿಲೀವಿಂಗ್. ಇವತ್ತು ಸ್ಟಾರ್ಟ್ ಮಾಡು.